ತಲೆಮಾರಿನ ಯುವಕರು ಮೊಬೈಲ್ನಲ್ಲಿ ಮುಳುಗಿ ಹೋಗಿರುವುದು ಅಪಾಯಕಾರಿ ಸನ್ನಿವೇಶವಾಗಿದೆ. ಇಂತಹ ಸಂದಿಗ್ಧದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕರೆ ಅವರ ಕ್ರಿಯಾಶೀಲತೆ ಅನಾವರಣಗೊಳ್ಳುತ್ತದೆ ಎಂದು ಸಾಹಿತಿ ಹಾಗೂ ಅಂಕಣಕಾರ ಬಿ ಚಂದ್ರೇಗೌಡ ಅಭಿಪ್ರಾಯಪಟ್ಟರು. ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಎಂ.ಆರ್.ಎಂ. ಪ್ರಕಾಶನದ ವತಿಯಿಂದ ಹಮ್ಮಿಕೊಂಡಿದ್ದ ಎಚ್.ಆರ್. ಕನ್ನಿಕಾರ್ ಅವರ ಲೈಫ್ ಮಾಕ್ಟೇಲ್ ಕವನ ಸಂಕಲನ ಕೃತಿ ಬಿಡುಗಡೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಸುಮಾರು 3ನೇ ಶತಮಾನದಿಂದಲೂ ಸಮಾಜ ಹೆಣ್ಣನ್ನು ಶಕ್ತಿಯಾಗಿ ನೋಡದೆ ತೊತ್ತಾಗಿ ನಡೆಸಿಕೊಂಡಿದೆ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ಎಂದು ಹೇಳುವ ನೆಲದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಿರುವುದು ವಿಷಾದಕರ. ವಿಶ್ವದಲ್ಲಿ ಎಲ್ಲೂ ಇಲ್ಲದ ಭಾರತದಲ್ಲಿ ಹಿಂದೆ ನಡೆಯುತ್ತಿದ್ದ ಸಹಗಮನ ಪದ್ಧತಿ ಮಾನವ ಕುಲಕ್ಕೆ ನಾಚಿಕೆಗೇಡು ಎಂದು ಇತಿಹಾಸದ ಪುಟಗಳನ್ನು ಉಲ್ಲೇಖಿಸಿದ್ರು. ಪುರಾಣ, ಇತಿಹಾಸ, ರಾಮಾಯಣ, ಮಹಾಭಾರತದಲ್ಲಿ ಹೆಣ್ಣಿನ ಬಗ್ಗೆ ನಡೆದು ಬಂದ ಶೋಷಣೆಗಳನ್ನು ಸೋದಾಹರಣವಾಗಿ ವಿವರಿಸಿದ್ರು. ಹೆಣ್ಣುಮಗು ನನಗೆ ಬೇಡ ಅನ್ನೋ ಭಾವನೆ ಇದೆಯಲ್ಲ, ಶತಮಾನಗಳ ಕಾಲದಲ್ಲಿ ನಮ್ಮ ಇತಿಹಾಸ ಇರುತ್ತೆ. 1000 ವರ್ಷ ನಮ್ಮ ಸಂಸ್ಕೃತಿಗೆ ಇರ್ತಾರೆ. 3000 ವರ್ಷದಿಂದ ನಮಗೆ ಹೆಣ್ಣಿನ ಬಗ್ಗೆ ತಿರಸ್ಕಾರ ಇದೆ. ನಮಗೆ ಮರ್ಯಾದೆ ಕಾಣ್ತಲ್ಲ ಹೆಣ್ಣು. ಯತ್ತ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಃ ಶ್ಲೋಕ ಬಂದರೆ ಭ್ರೂಣ ಹತ್ಯೆ ಬಂತು. ಭ್ರೂಣ ಹತ್ಯೆ ಇತಿಹಾಸ ಎಲ್ಲಿಗೆ ಹೋಗುತ್ತೆ ಅಂದ್ರೆ 1818ರವರೆಗೂ ಸತಿ ಸಹಗಮನ ಪದ್ಧತಿ ಗಂಡ ಸತ್ಯಕ್ಕೆ ಶೂದ್ರ ಸಮೂಹದಲ್ಲಿ ಇರಲಿಲ್ಲ. ಶೂದ್ರ ಸಮೂಹ ಯಾವತ್ತಿಗೂ ವಿಶ್ವಮಾನವರಾಗಿ ಬದುಕಿದ್ದಾರೆ. 1818ರವರೆಗೂ ಸತಿ ಸಹಗಮನ ಪದ್ಧತಿ ಇತ್ತು. ಆ ಸಂದರ್ಭದಲ್ಲಿ ದುಬೈ ಪಾದ್ರಿ ಅನ್ನೋನೊಬ್ಬ ಬರ್ತಾನೆ. ಭಾರತದ ಒಂದು ಹಳ್ಳಿಗಾಡಿನಲ್ಲಿತ್ತು. ಅಲ್ಲಿ ಜನಜೀವನವನ್ನ ನಾನು ದಾಖಲಿಸಬೇಕು ಅಂತ ಬರ್ತಾನೆ. ನೀವು ಹಂಗೆ ಗಮನಿಸಿ, ನಮ್ಮ ನಡುವಿನ ವಿದ್ಯಾವಂತರು ನಮ್ಮ ಚರಿತ್ರೆಯನ್ನೇ ಬರೆದಿಲ್ಲ. ಅದಕ್ಕೆ ಎಚ್.ಎಲ್. ನಾಗೇಗೌಡರು ಪ್ರವಾಸಿ ಕಂಡ ಇಂಡಿಯಾ ಅಂತ ಸಂಪುಟವನ್ನೇ ಬರೆದವ್ರೆ. ನಮ್ಮ ದೇಶದಲ್ಲಿ ರಾಜರುಗಳು ಹೇಗಿತ್ತು, ಜನಜೀವನ ಹೇಗಿತ್ತು, ಜನರ ಬದುಕೆ ಆಗಿತ್ತು ಅಂತ ತಿಳ್ಕೊಳ್ಳೋದಕ್ಕೆ ವಿದೇಶಿಗರು ಇಲ್ಲಿ ಬಂದು ನೋಡಿ ಓದಿದ್ದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡವ್ರು. ಕುವೆಂಪು ಹೇಳಿದ್ರು, ನಮ್ಮವ್ರು ಹೇಳ್ತಾರೆ ದ ಫರ್ಗಾಟನ್ ಎಂಪೈರ್, ಹಂಪೆ ಬಗ್ಗೆ ನಮ್ಮವ್ರು ಹೇಳ್ತಾರೆ. ವಿದೇಶಿಯರು ಬರೆದನ್ನ ಈಗ ಟ್ರಾನ್ಸ್ಲೇಟ್ ಮಾಡ್ತಾರೆ. ಅದೇ ತರ ಭಾರತದಲ್ಲಿ ನಡೀತಾ ಇದ್ದ ಘಟನೆಗಳನ್ನ ದಾಖಲಿಸಿ ದುಬೈ ಪಾದ್ರಿ ಅಂತ ಬರ್ತಾರೆ. ಆತ ಶ್ರೀರಂಗಪಟ್ಟಣದಲ್ಲಿ ಆ ಹಳ್ಳಿಗಳಿಗೆ ಕಡೆಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಜನ ಸಾಮಾನ್ಯವಾಗಿ ಕಾಣ್ತಾರೆ. ಅವನಿಗೆ ಬ್ರಾಹ್ಮಣ ವಿಚಿತ್ರ ಪ್ರಾಣಿಯನ್ನು ಕಾಣ್ತಾನೆ. ಅವನ ಜನಿವಾರ, ಅವನ ಮೂರ್ತಿ, ಅವನ ಆಕಾರ, ಕಟ್ಟಿರೋ ಕಚ್ಚೆ ಇದೇನು ಡಿಫ್ರೆಂಟ್ ಆಗಿದೆ. ನನಗೆ ಈ ಜನಗಳ ನಡುವೆ ಇವರು ಅಂತ ಈ ತರ ಸ್ಟಡಿ ಮಾಡ್ತಾ ಹೋಗೋದ ಎಲ್ಲ ಹಳ್ಳಿಗಳು ಪರಸ್ಪರ ಸಹಕಾರದಲ್ಲಿ ತಮ್ಮ ಆವರಣದಲ್ಲಿ ತಮ್ಮ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮ್ನಲ್ಲಿ ನಮಗೆ ಒಂದು ಸಹಗಮನ ನೋಡ್ಬೇಕು ಅನಿಸ್ತದೆ. ಅವಾಗ ತಂಜಾವೂರ್ ಹತ್ರ ಯಾವ ಶಕ್ತಿ ಸಂಬಂಧಿದ್ದಾನೆ, ಅವನ ಹೆಂಡತಿ 30 ವರ್ಷದವಳನ್ನ ಬೆಂಕಿ ಹಾಕ್ತಾರೆ ಅನ್ನೋ ಸುದ್ದಿ ಗೊತ್ತಾಗುತ್ತೆ. ಕೂಡಲೇ ಹೋಗ್ತಾನೆ ತಂಜಾವೂರಿಗೆ ಹೋದ್ರೆ ಶಕ್ತಿ ಸತ್ತಿದ್ದಾನೆ, ಚಿತೆ ಏರ್ಪಟ್ಟಿದೆ, ಸೌದೆ ಹಾಕಿದ್ದಾನೆ. ಸೌದೆಗೆ ಆಗಾಗ್ಗೆ ತುಪ್ಪ ಒಯ್ಕೊಂಡು ಮಂತ್ರ ಹೇಳ್ಕೊಂಡು ಪುರೋಹಿತರು ತಿರುಗಾಡ್ತಾ ಇದ್ದಾರೆ. ಈ ಹೆಣ್ಣು ಮಗಳನ್ನ 30 ವರ್ಷದವಳು ಬೆಂಕಿಗೆ ಹಾಕ್ಬೇಕೀಗ. ಎಚ್.ಆರ್. ಕನ್ನಿಕಾರ್ ಅವರ ಲೈಫ್ ಮಾಕ್ಟೇಲ್ ಕವನ ಸಂಕಲನವನ್ನು ಲೋಕಾರ್ಪಣೆಗೊಳಿಸಿ ಕೃತಿ ಕುರಿತು ಮಾತನಾಡಿದ ಬೆಂಗಳೂರು ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಅನಸೂಯ ಹೊಂಬಾಳೆ, ಶಿಕ್ಷಣ, ಸಮಾಜ ಸೇವೆ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಕನ್ನಿಕಾ ಮಾಡಿರುವ ಸಾಧನೆ ಪ್ರಶಂಸನೀಯ. ಅವಕಾಶ ಕೊಟ್ಟರೆ ಹೆಣ್ಣು ಹೊಸತನ ಹುಡುಕಿ ಸಾರ್ಥಕತೆ ಕಂಡುಕೊಳ್ಳುತ್ತಾಳೆ ಎಂದು ಅಭಿಪ್ರಾಯಪಟ್ಟರು. ಈಗಾಗಲೇ ಕನ್ನಿಕಾ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡದಾದ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಮತ್ತೊಂದು ಅವರ ಹಿರಿಮೆಗೆ ಅಥವಾ ಅವರ ಇದಕ್ಕೆ ಸಾಧನೆಯ ಆ ಒಂದು ಇದಕ್ಕೆ ಮತ್ತೊಂದು ಕಿರೀಟ ಅಂತ ಹೇಳಿದ್ರೆ, ಅವರು ನಾವೆಲ್ಲ ಒಂದೊಂದು ಡಿಗ್ರಿಗೆ ಸುಸ್ತಾಗ್ಬಿಟ್ಟಿರುವಂಥವ್ರು. ಪದವಿ ಅವರು 3 ಪದವಿಯನ್ನು ಪಡ್ಕೊಂಡಿರುವಂಥದ್ದು. ಮತ್ತೆ
ಗಣಿತ ಮತ್ತು ಸಮಾಜಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡು ಪದವಿ ಗಳಿಸಿದಾರಲ್ಲ, ಅದು ಮತ್ತೊಂದು ಸಾಧನೆ ಅವರದು ಅನ್ನುವಂಥದ್ದು. ಹಾಗೆ ಅದೆಲ್ಲದಕ್ಕೂ ಕಿರೀಟಪ್ರಾಯವಾಗಿ ಮತ್ತೊಂದು ಅವರು ಕಟ್ಟಿರುವಂತಹ ಸಂಸ್ಥೆ ಅನ್ನುವಂಥದ್ದು. ನೋಡಿ, ಹೆಣ್ಣು ಮಕ್ಕಳು ಸರ್ ಹೇಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟರೆ ಹೊಸತೇನನ್ನೋ ಹುಡುಕ್ತೀವಿ ನಾವು ಅನ್ನುವಂಥದ್ದು. ಆ ಹುಡುಕಿದ್ದಕ್ಕೆ ಒಂದು ಸಾರ್ಥಕತೆಯನ್ನು ಕಟ್ಟಿಕೊಡೋದಕ್ಕೆ ನಾವು ಬದ್ಧರಾಗ್ತೀವಿ ಅನ್ನೋದಕ್ಕೆ ನೋಡಿ, ಅವರು ಆಯ್ಕೆ ಮಾಡ್ಕೊಂಡಿರುವಂಥದ್ದು ಒಂದು ಶಿಕ್ಷಣ ಸಂಸ್ಥೆಯಲ್ಲೂ ಆ ಶಿಕ್ಷಣ ಅನ್ನುವಂಥದ್ದು ಕೂಡ ಒಂದು ವಿಶೇಷವಾದದ್ದು. ನಾನು ಅವರ ಸಂಸ್ಥೆಯ ಬಗ್ಗೆ ಕೇಳ್ಪಟ್ಟಾಗ ನನಗೆ ತುಂಬ ಖುಷಿ, ಸಂತೋಷ, ಹೆಮ್ಮೆ ಆಗಿದ್ದು, ಜೊತೆಗೆ ಅವರು ನಮ್ಮವರು ಅನ್ನುವಂಥ ಅಭಿಮಾನ ಕೂಡ ಇದೆ. ಹಾಗಾಗಿ ಅವರು ಕಟ್ಟಿರುವಂತಹ ನವೋದಯ ಆ ಒಂದು ಎಜುಕೇಶನ್ ಟ್ರಸ್ಟಲ್ಲಿ ಈ ಬಾರಿ ನಾನು ಕೇಳಿದಾಗ ಅವರು ಹೇಳಿದ್ರು 600 ಮಕ್ಕಳು ಇದ್ದಾರೆ, 22 ಜನ ಬೋಧಕರಿದ್ದಾರೆ ಅದರಲ್ಲಿ. ಅಂತ ದೊಡ್ಡ ಒಂದು ಇದನ್ನ ಅವರು ಸಾಧಿಸಿದ್ದಾರೆ, ಬೆಳೆಸಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಇನ್ನೊಂದು ಗರಿ ಏನು ಅಂತ ಹೇಳಿದ್ರೆ, ಈ ಬಾರಿ 56-58 ಮಕ್ಕಳು ರ್ಯಾಂಕ್ ಅನ್ನ ತಗೊಂಡು ಆಯ್ಕೆ ಆಗಿದ್ದಾರೆ ನವೋದಯ ಶಾಲೆಗೆ ಅಂತ ಹೇಳಿದ್ರೆ ಖಂಡಿತ ನಾವೆಲ್ಲ ದೊಡ್ಡ ಚಪ್ಪಾಳೆ. ಎಂಆರ್ಎಂ ಪ್ರಕಾಶನದ ಪ್ರಕಾಶಕ ಮಂಜು ಮುತ್ತಗೆರೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಕೃತಿಕರ್ತರು ಹಾಗೂ ಕನ್ನಿಕಾ ಶಿಲ್ಪ ನವೋದಯ ಶಾಲೆಯ ಕಾರ್ಯದರ್ಶಿ HR ಕನ್ನಿಕಾ ಅವರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನೇಗಿಲಯೋಗಿ ಟ್ರಸ್ಟ್ ಅಧ್ಯಕ್ಷ AC ರಮೇಶ್, ಕಾರ್ಯಕ್ರಮ ಸಂಘಟಕರಾದ ದಾಕೋಹಳ್ಳಿ ಚಂದ್ರಶೇಖರ್, ಕೊತ್ತತ್ತಿ ರಾಜು, ಉಮೇಶ್, ಕೀಲಾರ ಕೃಷ್ಣೇಗೌಡ, ದೋಚಿಗೌಡ, ಕನ್ನಿಕಾ ಅವರ ತಾಯಿ ಸೇರಿದಂತೆ ಹಲವರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯಲ್ಲಿ ನಿಯಮ ಬಾಹಿರವಾಗಿ ಭ್ರೂಣ ಪರೀಕ್ಷೆ ತಡೆಯಲು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ನಿಗಾ ಸಮಿತಿ ರಚಿಸಬೇಕು ಎಂದು ಕರುನಾಡ ಸೇವಕರ ಸಂಘಟನೆಯ ರಾಜ್ಯ ವಕ್ತಾರ MB ನಾಗಣ್ಣಗೌಡ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಲೋಕಾಯುಕ್ತ ಅಧಿಕಾರಿಗಳು ಸ್ವಯಂ ಪ್ರೇರಿತ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ರೋಗ ಪರೀಕ್ಷೆ ಪ್ರಯೋಗಾಲಯಗಳಲ್ಲಿ ನಿಯಮ ಬಾಹಿರ ಭ್ರೂಣ ಪರೀಕ್ಷೆ ನಡೆಸುತ್ತಿರುವುದು ಪತ್ತೆಯಾಗಿದೆ. ಬಹುತೇಕ ಖಾಸಗಿ ಪ್ರಯೋಗಾಲಯಗಳಲ್ಲಿ ಇದು ಕೂಡ ಕಂಡು ಬಂದಿದೆ. ಈ ಕುರಿತು ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತಿನಲ್ಲಿಟ್ಟು ಸಮಗ್ರ ತನಿಖೆ ನಡೆಸಬೇಕಿದೆ ಎಂದರು. ಕಳೆದ ಬಾರಿ 2023ರಲ್ಲಿ ನಿಯಮ ಬಾಹಿರವಾಗಿ ಭ್ರೂಣ ಪರೀಕ್ಷೆ ತಡೆಯಲು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ನಿರ್ಮಿಸಲಾದ PCTNDT ಕಾಯ್ದೆ ಅನುಷ್ಠಾನ ಸಮಿತಿ ನಿಷ್ಕ್ರಿಯವಾಗಿದ್ದು ಅದನ್ನು ರದ್ದುಪಡಿಸಬೇಕು. ಜಿಲ್ಲೆಯ ಬಹುತೇಕ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಲಾಗಿದೆ, ಆದರೆ ಬೇಕಾದ ರೇಡಿಯಾಲಜಿಸ್ಟ್ಗಳನ್ನು ನೇಮಕ ಮಾಡಿಲ್ಲ. ಸರ್ಕಾರಿ ವೈದ್ಯರು ಖಾಸಗಿ ಪ್ರಯೋಗಾಲಯಗಳಲ್ಲಿ ಹೂಡಿಕೆ ಮಾಡಿರುವ ಕಾರಣ ರೇಡಿಯಾಲಜಿಸ್ಟ್ಗಳ ನೇಮಕ ಮಾಡದಿರಲು ಕಾರಣವಾಗಿದೆ. ಈ ಸಂಬಂಧ ಮಾತನಾಡಲು ಜನಪ್ರತಿನಿಧಿಗಳು ಭಯ ಬೀಳುತ್ತಿದ್ದಾರೆ ಎಂದು ಆರೋಪಿಸಿದರು. ಹಾಗಾಗಿ ಕೂಡಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡಲೇ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನಿಗಾ ಸಮಿತಿ ರಚಿಸಬೇಕೆಂದು ಆಗ್ರಹಿಸಿದರು. ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರೋಗ ಪರೀಕ್ಷೆ ಪ್ರಯೋಗಾಲಯಗಳು ಅಂದರೆ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ಅಕ್ರಮವಾಗಿ ಭ್ರೂಣ ಪತ್ತೆ ಮಾಡ್ತಕ್ಕಂಥದ್ದು ಈಗ ಭಾಳಷ್ಟು ಸುದ್ದಿಗಳು ಈಗಾಗಲೇ ಆಲೆಮನೆಗಳಾಗಿದ್ದ ಘಟನೆಗಳು ಪ್ರಕರಣ ವರದಿಯಾಗಿತ್ತು. ಈಗ ಲೋಕಾಯುಕ್ತ ಸ್ವಯಂ ಪ್ರೇರಿತವಾಗಿ ದಾಳಿಯನ್ನು ಮಾಡಿ, ಏಕಕಾಲಕ್ಕೆ ದಾಳಿಯನ್ನು ಮಾಡಿ ಅಲ್ಲಿ ನಡೀತಿರ್ತಕ್ಕಂಥ ಏನು ಭ್ರೂಣ ಪರೀಕ್ಷೆ ಇದೆಯೋ ಅದನ್ನು ಬಯಲಿಗೆಳೆದಿದೆ. ನಮಗೆ ಮುಖ್ಯವಾಗಿ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಬಾಲಿಕಾ ಅಂತೇಳಿ ಒಂದು ತಂತ್ರಾಂಶ ಇದೆ. ಈ ಬಾಲಿಕಾ ತಂತ್ರಾಂಶ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯ ಯಾವುದೇ ಒಂದು ಲ್ಯಾಬ್ರೇಟರಿನಲ್ಲಿ ಈ ರೀತಿಯ ಒಂದು ಡಯಾಗ್ನೋಸಿಂಗ್ ನಡೆದಾಗ ಅದರ ಸಂಪೂರ್ಣ ಮಾಹಿತಿಯನ್ನು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಆಧಾರ್ ಕಾರ್ಡು, ರೆಫರೆನ್ಸ್ ಡಾಕ್ಟರು ಮತ್ತು ಯಾರು ಸಕ್ಷಮ ಪ್ರಾಧಿಕಾರ ಡಾಕ್ಟರ್ ಇರ್ತಾರೆ ಎಲ್ಲ ವಿವರಗಳನ್ನು ಇದರಲ್ಲಿ ದಾಖಲಿಸಬೇಕು ಅಂತಿದೆ. ಆದರೆ ಯಾವೂ ಕೂಡ ಈ ಬಾಲಿಕಾ ಸರ್ವರ್ನಲ್ಲಿ ಅಪ್ಲೋಡ್ ಆಗಿಲ್ಲ. ಅಂದರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿನಲ್ಲಿ ಇದಕ್ಕಾಗಿ ಒಂದು ಆ್ಯಕ್ಟ್ ಬದ್ಧವಾಗಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ರು ಕೂಡ ಅದು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಇದಲ್ಲದೆ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಾಯ್ದೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ಮಾಡಲಾಗಿದೆ. ಈ ರೀತಿಯ ಭ್ರೂಣ ಹತ್ಯೆಯನ್ನು ತಡೆಗಟ್ಟಲಿಕ್ಕೆ ಮತ್ತು ಭ್ರೂಣ ಪರೀಕ್ಷೆಯನ್ನು ತಡೆಗಟ್ಟಲಿಕ್ಕೆ ಅಂತೇಳಿ ಒಂದು ಸಮಿತಿಯನ್ನು ಕೂಡ ಫಾರ್ಮೇಷನ್ ಮಾಡಲಾಗಿದೆ. ಆದರೆ ಈ ಸಮಿತಿ ಕೂಡ ಅಸ್ತಿತ್ವದಲ್ಲಿದ್ದರೂ ಕೂಡ ಈ ಸಮಿತಿ ಕೂಡ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ಲೋಕಾಯುಕ್ತದವ್ರಿಗೆ ಇಷ್ಟೆಲ್ಲ ಮಾಹಿತಿ ಸಿಗ್ತಾ ಇದೆ, ಅಕ್ರಮವಾಗಿ ಭ್ರೂಣ ಪರೀಕ್ಷೆ ಮಾಡ್ತಿದ್ದವ್ರ ಗಮನಕ್ಕೆ ಬರ್ತಿದೆ ಅಂತ ಹೇಳಿದ್ರೆ ಫ್ಯಾಮಿಲಿ ಆ್ಯಂಡ್ ವೆಲ್ಫೇರು ಮತ್ತು ಜಿಲ್ಲಾಧಿಕಾರಿಗಳ ಸಮಿತಿ ಯಾವ ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದನ್ನ ಗೋಷ್ಠಿಯಲ್ಲಿ ಕರಾವೆ ಜಿಲ್ಲಾಧ್ಯಕ್ಷ HD ಜಯರಾಮ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ವೆಂಕಟೇಶ್,
ಸರ್ಕಾರಿ ಆಸ್ಪತ್ರೆ ರಕ್ಷಿಸಿ ಹೋರಾಟ ಸಮಿತಿಯ ರಾಜುಗೌಡ, ರಾಜೇಂದ್ರ ಬಾಬು ಸಿಂಗ್ ಇದ್ರು. ಪ್ರಸ್ತುತ ದಿನಗಳಲ್ಲಿ ಭೂಮಿ ಮೇಲೆ ಅತಿ ಹೆಚ್ಚು ಎಸಿ ಬಳಕೆಯಿಂದ ತಾಪಮಾನ ಹೆಚ್ಚಾಗುತ್ತಿದೆ ಎಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಟಿ ಹನುಮಂತು ಅಭಿಪ್ರಾಯಪಟ್ಟರು. ಮಂಡ್ಯ ನಗರದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಎಸ್.ಕೆ. ಗುಂಡೂರಾವ್ ಉದ್ಯಾನವನದಲ್ಲಿ ಕೃಷಿಕ ಅಲಯನ್ಸ್ ಸಂಸ್ಥೆ, ಮಾಂಡವ್ಯ ನಗರ ಅಲಯನ್ಸ್ ಸಂಸ್ಥೆ, ಸಕ್ಕರೆನಾಡು ಅಲಯನ್ಸ್ ಸಂಸ್ಥೆ ಇವರ ಸಹಯೋಗದಲ್ಲಿ ವಿಶ್ವ ಭೂದಿನ 2026ರ ಪ್ರಯುಕ್ತ ನಮ್ಮ ಶಕ್ತಿ ನಮ್ಮ ಭೂಮಿ ಘೋಷವಾಕ್ಯದೊಡನೆ ಜಾಗೃತಿ ಅಭಿಯಾನ ಮತ್ತು ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜೀವ ಸಂಕುಲಗಳು ವಾಸಿಸಲು ಯೋಗ್ಯವಾದ ಗ್ರಹ ಭೂಮಿಯೊಂದೇ. ಮನುಷ್ಯ ಬಿಟ್ಟರೆ ಉಳಿದ ಯಾವ ಜೀವಿಗಳಿಂದಲೂ ಪರಿಸರಕ್ಕೆ ಹಾನಿ ಇಲ್ಲ. ಜಾಗತಿಕ ತಾಪಮಾನ ಹೆಚ್ಚಾಗಲು ಮನುಷ್ಯನ ದುರ್ಬುದ್ಧಿ, ದುರಾಲೋಚನೆಯೇ ಕಾರಣ. ವಿನಾಶದ ಅಂಚಿನಲ್ಲಿ ಜೀವಿಗಳಲ್ಲಿ ಮನುಷ್ಯನು ಕೂಡ ಇದ್ದಾನೆ ಎಂದು ನುಡಿದರು. ವರ್ಲ್ಡ್ ಅರ್ತ್ ಡೇ ಅಂತೇಳಿ ಇವತ್ತು ಜಗತ್ತಿನಾದ್ಯಂತ ಸುಮಾರು 190ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಈ ಒಂದು ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು ಮತ್ತು ಇದು ಅತಿ ಹೆಚ್ಚು ಜನರು ಆಚರಣೆ ಮಾಡ್ತಕ್ಕಂಥ ಒಂದು ಜಾಗತಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನ, ಸುಮಾರು 100 ಕೋಟಿಗೆ ಹೆಚ್ಚು ಜನ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ. ಭೂಮಿಯ ಮಹತ್ವದ ಬಗ್ಗೆ ಜನಗಳಿಗೆ ತಿಳಿಸ್ಬೇಕು. ಭೂಮಿ ಮೇಲೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನು ಜನಗಳಿಗೆ ತಿಳಿಸ್ಬೇಕು. ಪರಿಸರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳನ್ನು ಜನಗಳಿಗೆ ತಿಳಿಸ್ಬೇಕು. ಅವರ ಗಮನವನ್ನು ಸೆಳೀಬೇಕು ಅನ್ನುವಂಥ ನಿಟ್ಟಿನಲ್ಲೇ ಈ ಕಾರ್ಯಕ್ರಮ ಆಯೋಜನೆ ಆಗಿರೋದು. 1940ರಲ್ಲಿ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ, ಈ ಭೂಮಿ ಜಗತ್ತಿನ ಎಲ್ಲರ ಆಸೆಗಳನ್ನು ಪೂರೈಸುವಷ್ಟು ಶಕ್ತಿಯನ್ನು ಹೊಂದಿದೆ ಅಂತೇಳಿ, ಆದರೆ ದುರಾಸೆಗಳನ್ನಲ್ಲ ಅಂತೇಳಿ. ನೋಡಿ, ಆ ಒಂದು ಅವರನ್ನು 1940ರಲ್ಲಿ ಹೇಳಿದ ಮಾತು ಇಂದಿಗೂ ಕೂಡ ಸತ್ಯವಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಈ ವಿಶ್ವ ಭೂಮಿ ದಿನದ ಇತಿಹಾಸವನ್ನು ತಗೊಂಡ್ರೆ ನಾವು 1969ರಲ್ಲಿ ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಅನಿಲ ಲೀಕೇಜ್ ಆಗುತ್ತೆ. ಸಮುದ್ರದಲ್ಲಿ ಆ ಕಡಲ ಇದರಲ್ಲಿ ಬರುವಾಗ ಅನಿಲ ದುರಂತ ನಡೆಯುತ್ತೆ. ಆ ಅನಿಲ ಲೀಕೇಜ್ ಆಗುತ್ತೆ. ಆ ಅನಿಲ ಲೀಕೇಜ್ ಆದಾಗ ಭಾಳಷ್ಟು ಪರಿಸರಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಇದನ್ನು ಮನಗಂಡಂಥ ಒಬ್ಬ ಪರಿಸರ ಪ್ರೇಮಿ ನೆಲ್ಸನ್ ಅಂತೇಳಿ ಅವರು ಅಮೇರಿಕಾದವರು, ಅವರು 1969ರಲ್ಲಿ ಪ್ರಥಮವಾಗಿ ಈ ವಿಶ್ವ ಭೂಮಿ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ಕರೆ ಕೊಡ್ತಾರೆ. ಅದರಂತೆ 1970ರಿಂದ ನಿರಂತರವಾಗಿ ಇಲ್ಲಿವರೆಗೂ ಕೂಡ ಈ ವಿಶ್ವ ಭೂಮಿ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಿಜಕ್ಕೂ ಕೂಡ ನಾನು ಈಗಾಗಲೇ ಹೇಳ್ದಂಗೆ ಭಾಳ ಮಹತ್ವದ ದಿನ ವಿಶ್ವ ಭೂಮಿ ದಿನ. ಪ್ರತಿಯೊಬ್ಬರು ಕೂಡ ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಿಗೂ ಕೂಡ ನಮಗೆಲ್ಲ ಗೊತ್ತೇ ಇದೆ, ಭೂಮಿ ಬಿಟ್ಟು ಇತರೆ ಯಾವುದೇ ಗ್ರಹಗಳಲ್ಲಿ ಜೀವಿಗಳು ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೀವಿಗಳಿಗೆ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಹ ಯಾವುದಾರ ಇದೆ ಅಂದರೆ ಅದು ಭೂಮಿ. ಹಾಗಾಗಿ ಭೂಮಿಯ ಆರೋಗ್ಯವನ್ನು, ಭೂಮಿಯ ಪರಿಸರವನ್ನು ಕಾಪಾಡಬೇಕು. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಈ ಭೂಮಿಯ ಆರೋಗ್ಯಕ್ಕೆ ಮತ್ತು ಪರಿಸರದ ಹಾನಿಗೆ ಮನುಷ್ಯನೊಬ್ಬನ್ಬಿಟ್ಟು ಇತರೆ ಯಾವುದೇ ಜೀವಿಗಳು ಪರಿಸರಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ಳಲ್ಲ. ಆದರೆ ಮನುಷ್ಯ ಮಾತ್ರ ಈ ಭೂಮಿಯ ಮೇಲಿನ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಕೊಳ್ಳುವಾಕ ಸಂಸ್ಕೃತಿ ನಿರಂತರವಾಗಿ ಹಾಳು ಮಾಡ್ತಾ ಇದ್ದಾನೆ. ಹಾಗಾಗಿ ಮನುಷ್ಯನು ಕೂಡ ಇನ್ನು ಮುಂದೆ ಎಚ್ಚೆತ್ತುಕೊಂಡು ಪರಿಸರ ವಿನಾಶವನ್ನು ತಡಿಬೇಕು, ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ತಮಗೆಲ್ಲ ಗೊತ್ತಿದೆ, ಪ್ಲಾಸ್ಟಿಕ್ ಬಳಕೆ ಅಂತಕ್ಕಂಥದ್ದು ಇಲ್ಲದೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದ ಎಸ್.ಕೆ. ಗುಂಡೂರಾವ್ ಉದ್ಯಾನವನದಲ್ಲಿ ವಿವಿಧ ಸಸ್ಯಗಳನ್ನು ನೆಟ್ಟು ನೀರೆರೆದರು. ಕಾರ್ಯಕ್ರಮದಲ್ಲಿ ಅಲಯನ್ಸ್ ಸಂಸ್ಥೆಯ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಧನಂಜಯ ದರಸುಗುಪ್ಪೆ, ವಲಯಾಧ್ಯಕ್ಷ ಎಸ್.ಎಂ. ಲೋಕೇಶ್, ಸಕ್ಕರೆನಾಡು ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ನಿತಿನ್ ಗೌಡ, ಸ್ನೇಹ ಬಳಗದ ಪುರುಷೋತ್ತಮ್, ಕೃಷಿಕ ಅಲಯನ್ಸ್ ಸಂಸ್ಥೆ ಕಾರ್ಯದರ್ಶಿ ಡೇವಿಡ್, ಮಾಂಡವ್ಯ ನಗರ ಸಂಸ್ಥೆ ಶಂಕರೇಗೌಡ, ಪುಟ್ಟಬಸವೇಗೌಡ ಮತ್ತಿತರರಿದ್ದರು. ಸಕ್ಕರೆನಾಡಲ್ಲಿ ನಿಲ್ಲದ ಮಹಿಳಾ ಮಸೂದೆ ದಂಗಲ್. ಒಮ್ಮೆ ಕಾಂಗ್ರೆಸ್, ಒಮ್ಮೆ ಜೆಡಿಎಸ್ನಿಂದ ಮಹಿಳಾ ಮೀಸಲಾತಿ ಪರ ವಿರೋಧ ಪ್ರತಿಭಟನೆ. ನಿನ್ನೆ ಮಸೂದೆ ವಿರೋಧಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಪ್ರತಿಭಟನೆ ಇದ್ದು, ಇಂದು ಮದ್ದೂರು ತಾಲೂಕು ಮಹಿಳಾ ಘಟಕದಿಂದ ಮಹಿಳಾ ಮೀಸಲಾತಿ ಪರ ಪ್ರತಿಭಟನೆ ನಡೆಯಿತು. ಮಹಿಳಾ ಮೀಸಲಾತಿಗೆ ಸೋಲಾಗುವಂತೆ ಮಾಡಿದ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇವತ್ತು ನಮ್ಮ ಮದ್ದೂರು ಮಹಿಳಾ ತಂಡದಿಂದ, ಜೆಡಿಎಸ್ ಮಹಿಳಾ ತಂಡದಿಂದ
ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ 27 ವರ್ಷದಿಂದ ಸತತವಾಗಿ ಕಾಯ್ತಾ ಇದ್ದೀವಿ ನಾವು ಮಹಿಳೆಯರು, ನಮಗೊಂದು ರಿಸರ್ವೇಶನ್ ಸಿಗುತ್ತೆ, ನಮಗೊಂದು ಮೀಸಲಾತಿ ಸಿಗುತ್ತೆ ಅಂತ. ಇಷ್ಟಿಷ್ಟು ಉದ್ದ ಪತ್ರಿಕಾಗೋಷ್ಠಿ ಮಾಡ್ತಿರಲ್ಲ ಸರ್, ನಾರಿ ಶಕ್ತಿ, ಮಹಿಳೆಯರ ಧ್ವನಿ ಅಂತ. ಎಲ್ಲೋದ್ರಿ ಕಾಂಗ್ರೆಸ್ ಸರ್ಕಾರದ ಮಹಿಳಾ ಮಣಿಗಳೆಲ್ಲ ಎಲ್ಲೋ ಕೂತಿದ್ದೀರಾ ಮೇಡಮ್? ಎಲ್ಲ ಹೋಗಿ ಅಡ್ಕೊಂಡಿದ್ದೀರಾ ಮೇಡಮ್? ನೀವು ಮಹಿಳೆಯರೇ ತಾನೆ, ನೀವು ಒಂದು ಧ್ವನಿ ಆಗ್ಬೇಕು ತಾನೆ. ಹೇಗೆ ಸುಮ್ಮನಿದ್ರಿ ನೀವು? ಈ ಮಹಿಳಾ ಬಿಲ್ನ ಪಾಸ್ ಮಾಡದೇ ಇದ್ದಾಗ ಹೇಗೆ ಸುಮ್ಮನಿದ್ರಿ ಮೇಡಮ್? ನೀವೆಲ್ಲ ನೀವು ಎಲ್ಲ ಮಹಿಳೆಯರೇ ತಾನೆ. ನಾವು ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಸರ್, ನಮ್ಮ ಒಂದು ಮಹಿಳಾ ಮೀಸಲಾತಿ ಬಿಲ್ಗೆ ವಿರೋಧ ಯಾಕೆ ನಮ್ಗೆ ಈ ಧೋರಣೆ? ನಮ್ಮ ಒಂದು ಎಂಪವರ್ಮೆಂಟ್, ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಆಗೋದೇ ಬೇಡವಾ? ಅಂದ್ರೆ ಮಹಿಳೆಯರು ನಿಮ್ಗೆ ಲೋಕಸಭೆ ವಿಧಾನಸಭೆಯಲ್ಲಿ ಬರೋದೇ ಬೇಡವಾ? ಯಾಕೆ ಈ ನಮ್ಗೆ ಮಲ್ತಾಯಿ ಧೋರಣೆ ಮಾಡ್ತಿದ್ದೀರಾ? ಇಷ್ಟು ವರ್ಷದಿಂದ ಕಾದಿ ಒಂದು ಮೂಮೆಂಟ್ ನಾವು ಕಾಯ್ತಾ ಇದ್ವಿ, ರಿಸರ್ವೇಶನ್ ಬಿಲ್ ಪಾಸ್ ಆಗುತ್ತೆ ಅಂತ. ಈಗಲೂ ಕೂಡ ಇದೇ ಮೋಸ ಮಾಡಿ ನಮ್ಗೆ ಇನ್ನ 10-15-20 ವರ್ಷ ಕಾಯೋ ಹಾಗೆ ಮಾಡ್ಬಿಟ್ಟಿದ್ದೀರಾ. ಮತ್ತೆ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ ಅರ್ಥ? ನೀವು 2,000 ರೂಪಾಯಿ ಕೊಟ್ಬಿಟ್ಟು ಮಹಿಳೆಯರನ್ನೆಲ್ಲ ಬುಟ್ಟಿಗೆ ಹಾಕೋಬಹುದು ಅಂತ ಅನ್ಕೊಂಡಿದ್ದೀರಾ? ಅದು ಶತಸಿದ್ಧ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಆದ್ರೆ ಮಹಿಳೆಯರು ಇರೋರ್ಗೆಲ್ರಿಗೂ ಗೊತ್ತು ನೀವು ಮಾಡ್ತಾ ಇರೋದು ತಪ್ಪು ಅಂತ. ಎಲ್ಲೋ ಒಂದು ಗೃಹಲಕ್ಷ್ಮಿ ಯೋಜನೆನ ಕೊಟ್ಬಿಟ್ಟು ನೀವೇನೋ ಇದನ್ನ ದೊಡ್ಡ ಬಿಲ್ಲು ಅಂದ್ರೆ ಏನೋ ಅಂತಾರಲ್ಲ, ಒಂದ್ ಚಿಕ್ಕ ಆಸೆ ತೋರಿಸಿ ದೊಡ್ಡದನ್ನ ಮರೆಮಾಚೋದು ಅಂತ ಹಾಗೆ ಮಾಡಿ ನಮಗೆ ತುಂಬಾ ಮೋಸ ಮಾಡಿದೀರಾ. ನಿಮ್ಮಿರೋ ನಾರಿ ಶಕ್ತಿ ಅಂತ ನೀವೇನ್ ಹೇಳ್ತೀರಾ, ನಾರಿ ಶಕ್ತಿಗೆ ದೊಡ್ಡ ಒಂದು ಸೋಲ. ಪ್ರಿಯಾಂಕಾ ಗಾಂಧಿ ಮೇಡಮ್ ಅವ್ರೊಂದು ಮಾತು ಹೇಳ್ತಾರೆ, ಈ ಬಿಲ್ ನಾವು ಪಾಸ್ ಮಾಡಿದ್ರೆ ನಮಗ್ ತುಂಬಾ ಸಂತೋಷ ಆಯ್ತು, ಪ್ರಜಾಪ್ರಭುತ್ವ ಇವತ್ತು ಗೆಲ್ತು ಅಂತ ಹೇಳಿದ್ರು. ಆಚೆ ಬಂದಿ ಇದು ಒಂದು ಸ್ಟೇಟ್ಮೆಂಟ್ ಸರ್, ಆಚೆ ಗೆಲ್ತು ಅಂತ ಹೇಳಿದ್ರೆ ಏನ್ ಅರ್ಥ? ಅವರು ಒಬ್ಬ ಮಹಿಳೆಯಾಗಿ ಒಬ್ಬ ಮಹಿಳೆ ಬಿಲ್ನ ಮೀಸಲಾತಿನ ವಿರೋಧ ಮಾಡ್ತಾರೆ ಅಂದ್ರೆ ಇದು ಎಷ್ಟು ಮಟ್ಟಕ್ಕೆ ಇದು ಸಮಂಜಸ ಅಂತ ನಾವು ಕೇಳೋದು ಸರ್. ಇನ್ನೊಂದು 60 ವರ್ಷಗಳ ಕಾಲ ಕಾಂಗ್ರೆಸ್ ಅವರಿಗೆ. ಮದ್ದೂರು ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ದಿವ್ಯಾ ರಾಮಚಂದ್ರ ಶೆಟ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮದ್ದೂರು ಪಟ್ಟಣದ ಐಬಿ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಮೆರವಣಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಮೆರವಣಿಗೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪಾಂಡವಪುರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆದಿಗುರು ಶ್ರೀ ಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಹಶೀಲ್ದಾರ್ ಬಸವ ರೆಡ್ಡೆಪ್ಪ ರೋಣದವರು ಮಾತನಾಡಿ, ದೇಶದ 4 ದಿಕ್ಕುಗಳಲ್ಲೂ ಆದಿ ಶಂಕರಾಚಾರ್ಯರು ಸ್ಥಾಪಿಸಿರುವ ಮಠಗಳು ಇಂದಿಗೂ ಸುಪ್ರಸಿದ್ಧವಾಗಿವೆ. ಶೃಂಗೇರಿ ಮಠ ಸೇರಿದಂತೆ ವಿವಿಧ ಪೀಠಗಳಲ್ಲಿ ಶಂಕರಾಚಾರ್ಯರ ಜಯಂತಿಯನ್ನು ವಿಶೇಷ ಪೂಜೆಯೊಂದಿಗೆ ಆಚರಿಸಲಾಗುತ್ತದೆ. ಇಲಾಖೆ ವತಿಯಿಂದ ಅತ್ಯಂತ ಸರಳವಾಗಿ ಅವರ ಜಯಂತಿಯನ್ನು ಆಚರಿಸುತ್ತಿದ್ದು, ಅವರ ತತ್ವಗಳು ಹಾಗೂ ಸಿದ್ಧಾಂತಗಳನ್ನು ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಬೇಕು ಎಂದು ತಿಳಿಸಿದರು. ದೇವರು ಮತ್ತು ಮಾನವನಿಗೆ ಸಮಾನದಲ್ಲಿ ಸಾಧಿಸಿದವರು, ದೇವರ ಗುರಿಯಲ್ಲ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಅನ್ನೋದು ತತ್ವವನ್ನು ಅವರು ಬಳಸಿ ಈ ಸಿದ್ಧಾಂತವನ್ನು ಅವರು ಹೇಳ್ಕೊಟ್ಟರು. ಈಗ ತಿಳಿದಂತೆ ಈ ಕ್ರಿಸ್ತಕ ಪೂರ್ವದಲ್ಲಿ ಹುಟ್ಟಿ ಈ 2000 ವರ್ಷ ಮೇಲಾದರೂ ಕೂಡ ಇವತ್ತಿಗೂ ಅವರ ತತ್ವಗಳು ನಾವು ಎಲ್ಲರೂ ಪಾಲಿಸಲು ಯೋಗ್ಯವಾಗಿದ್ದಾರೆ. ನಾವು ಭಗವಂತ ಹುಡ್ಕೊಂಡು ಬೇರೆ ಕಡೆ ಹೋಗೋದಿಲ್ಲ, ಇನ್ನಲ್ಲೇ ದೇವರಿಗೆಲ್ಲ ಮಾಡಿದರು. ಅದರಿಂದ ಬಸವಣ್ಣವರು ಇಷ್ಟಲಿಂಗ ನೀವು ದೇವರು ಹುಡ್ಕೊಂಡು ಹೋಗೋದು ಬೇಡ, ನಿನ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕೊಳ್ಳಲ್ಲೇ ಕಟ್ಕೊಂಡು ಆ ದೇವರನ್ನ ಹುಡ್ಕೊಂಡು ಹೋಗಿ ಹೇಳಿದ್ರಲ್ಲ, ಉಳ್ಳವರ ಶಿವರೇ ಮಾಡುವುದು ನಾನೇ ದೇವರೇ ದೇವ ಹೇಳಿದಂಗೆ ಆ ತತ್ವದಲ್ಲಿ ಮಾಡಿದ್ದಾರೆ. ಈ ನಮ್ಮ ದೇಶದ 4 ದಿಕ್ಕುಗಳಲ್ಲಿ ಆದಿ ಶಂಕರಾಚಾರ್ಯ ಸ್ಥಾಪಿಸಿದ 4 ಮಠಗಳು ಇವತ್ತಿಗೂ ಕೂಡ ನಡ್ಕೊಂಡು ಬಂದಿದೆ. ಇದರಲ್ಲಿ ನನಗೆ ಇದುವರೆಗೂ ವೈಯಕ್ತಿಕವಾಗಿ ಅವಕಾಶ ಸಿಕ್ಕಿದ್ದು ಶೃಂಗೇರಿ ಮಠ ನೋಡೋದಕ್ಕೆ ಮಾತ್ರ. ಈ ರೀತಿ ಕಾಲದಿಂದವಾಗಿ ನಾವು ಒಂದು ಹೋಗ್ಬರ್ತಕ್ಕಂಥ ಅವರ ತತ್ವಗಳನ್ನು ಈಗ ತುಂಬ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಈ ತಾಲೂಕು ಆಡಳಿತದಿಂದ ಏರ್ಪಡಿಸಿದ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ, ಸಿಬ್ಬಂದಿ ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ಎಂದಿನಂತೆ ಅತಿ ಉತ್ಸಾಹದಿಂದ ನಮ್ಮ ಪತ್ರಿಕಾ ಮಾಧ್ಯಮಗಳು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರ ಈ ಒಂದು ಸಹಕಾರ ಮತ್ತು ಕೋಆಪರೇಷನ್ನು ಇದೇ ರೀತಿ ಅಂದುಕೊಂಡು ಹೋಗಲಿ. ಸರ್ಕಾರದ ಒಂದು ಏನು ತತ್ವ ಇದೆ, ಒಂದು ಪ್ರಿನ್ಸಿಪಲ್, ನಾವು ಈ ಮಾನ್ಯಗಳನ್ನು ಆಚರಿಸಿಕೊಂಡು ಅವರ ತತ್ವಗಳನ್ನು ನಾವು ಎಲ್ಲರೂ ಒಂದಾಗಿ ಪಾಲಿಸಿಕೊಳ್ಳುವ ರೀತಿಯಲ್ಲಿ
ನಂತರ ಮಾತನಾಡಿದ ನೇತ್ರತಜ್ಞೆ ಡಾಕ್ಟರ್ ಮಣಿಕರ್ಣಿಕಾರ್ ಅವರು ಶಂಕರಾಚಾರ್ಯರು ಸನ್ಯಾಸ ಸ್ವೀಕರಿಸಿ ಬಳಿಕ ಮನೆ ಮನೆಗೂ ಭಿಕ್ಷಾಟನೆ ಮಾಡಿ ಧಾರ್ಮಿಕ ಜಾಗೃತಿ ಮೂಡಿಸಿದ್ರು. ಚಿಕ್ಕ ವಯಸ್ಸಿನಲ್ಲೇ ದೈವಿಕ ಜ್ಞಾನ ಹಾಗೂ ಆತ್ಮಶಕ್ತಿಯನ್ನು ಹೊಂದಿದ ಅವರು ಹಿಂದೂ ಧರ್ಮದ ಸಂಸ್ಕೃತಿ ಮತ್ತು ಸಂಸ್ಕಾರಗಳಿಗೆ ಒತ್ತು ನೀಡಿದ್ರು. ಸಮಾನತೆಯ ಸಂದೇಶವನ್ನು ಸಾರಿದ ಅವರು ಮೌಢ್ಯತೆ ನಿವಾರಣೆಗೆ ಮಹತ್ವದ ಕೊಡುಗೆ ನೀಡಿದ ಮಹಾನ್ ಚಿಂತಕರಾಗಿದ್ರು ಎಂದು ತಿಳಿಸಿದರು. ಅಂದರೆ ಏನು ತೋರಿಸುತ್ತೆ ಅಂತಂದರೆ ಎಲ್ಲರೂ ಒಂದೇ, ನಾವೆಲ್ಲ ಒಂದೇ, ಈ ಜಾತಿ ಇದು ಇದೆಲ್ಲ ಬಿಟ್ಟು ಎಲ್ಲ ಜೀವಧಾರಿಗಳು ಎಲ್ಲರೂ ಒಂದೇ ಅಂತ ಅವರು ಸಾರಿದ್ರು ಅವರ ಒಂದು ತತ್ವದಲ್ಲಿ. ಎರಡನೇದೇನು ಅಂತಂದರೆ ಮೌಢ್ಯ ಅಂದರೆ ಅದು ಈ ನರಬಲಿ ಇದ್ರ ಬಲಿ ಇಂಥ ಮೌಢ್ಯಗಳು ಹೋಗಬೇಕು ಅಂತಂದು ಅವರು ತುಂಬ ಇದಕ್ಕೆ ಒತ್ತು ಕೊಟ್ಟರು. ಆಗಿನ ಕಾಲದಲ್ಲಿ ನರಬಲಿ ಆಗ್ತಾಯಿತ್ತು, ಪ್ರಾಣಿಗಳ ಬಲಿ ಆಗ್ತಾಯಿತ್ತು. ಇದು ತಪ್ಪು, ಇದು ಸರಿಯಾದಲ್ಲ, ದೇವರಿಗೆ ಈ ಬಲಿಗಳು ಉತ್ಕೃಷ್ಟವಲ್ಲ ಅಂತ ಸಾರಿದ್ರು. ಆಮೇಲಿಂದ ಇನ್ನೊಂದೇನು ಅಂತ ಹೇಳಿದರೆ ಬಹಳ ಮುಖ್ಯವಾಗಿದ್ದು ಹಿಂದೂ ಧರ್ಮ. ಯಾಕೆಂದರೆ ಜಗತ್ತಿನಲ್ಲೆಲ್ಲ ಶ್ರೇಷ್ಠವಾಗಿದ್ದು ಹಿಂದೂ ಧರ್ಮ. ಅಂದರೆ ಅದು ನನ್ನ ಧರ್ಮ ಅಂತಲ್ಲ, ಅದರದ ಒಂದು ಕ್ವಾಲಿಟೀಸ್, ಅದರದ ಒಂದು ಗುಣಗಳು ಆ ಥರ ಇದೆ. ಹಾಗಾಗಿ ಪ್ರಪಂಚನೇ ಹಿಂದೂ ಧರ್ಮದ ಇದಾಗುತ್ತೆ. ಇವರು ಹಿಂದೂ ಧರ್ಮದ ತತ್ವಗಳನ್ನು ಎತ್ತಿ. ಈ ಸಂದರ್ಭದಲ್ಲಿ ಸತೀಶ್ ಕುಮಾರ್, ಮುಖಂಡರುಗಳಾದ ಮಂಜುನಾಥ್, ನಾಗಣ್ಣ, ಕುಮಾರ್, ಸತ್ಯನಾರಾಯಣ, ಸುಬ್ರಹ್ಮಣ್ಯ, ಪ್ರಕಾಶ್, ರಮೇಶ್, ಅಂಕಯ್ಯ, ಶಿವಕುಮಾರ್ ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಏಪ್ರಿಲ್ 14ರಂದು ನಡೆಯಬೇಕಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವು ಭಾವಚಿತ್ರ ವಿವಾದದ ಹಿನ್ನೆಲೆಯಲ್ಲಿ ರದ್ದಾಗಿದ್ದು, ಅದನ್ನು ಏಪ್ರಿಲ್ 27ರಂದು ಅದ್ದೂರಿಯಾಗಿ ಆಚರಿಸಲು ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ನಿರ್ಧಾರ ಕೈಗೊಂಡಿದ್ದಾರೆ. ಪಟ್ಟಣದ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯ ಸಭಾಂಗಣದಲ್ಲಿ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಯಿತು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಎರಡೂ ಸಮುದಾಯದ ಮುಖಂಡರು ಭಾಗವಹಿಸಿದ್ರು. ರದ್ದು ಮಾಡಿ ಅಂತೇಳಿ ಮಾಹಿತಿ ಬಂದು ಪೇಪರ್ಗೆ ಬಿತ್ತಲಾಯಿತು. ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಾವು ರೂಪುರೇಷೆಯನ್ನು ಮಾಡಿಕೊಂಡಿದ್ವಿ. ಅದರ ಅಂಗವಾಗಿ ಒಂದು ಸಭೆಯನ್ನು ಮಾಡಿದ್ವಿ. ಅದರ ಸಂಪ್ರದಾಯದಂತೆ ಏನು 18ನೇ ತಾರೀಕು ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಬೇಕು. ಅದರ ಬಗ್ಗೆ ಸಂಪ್ರದಾಯದಂತೆ ರೂಪಿತವಾಗಿ ಯಾವ್ಯಾವ ದಿನಾಚರಣೆ ದಿನ ನ್ಯಾಯ ಮಹಾತ್ಮರು ಇರ್ತಾರೋ ಆ ಮಹಾತ್ಮರ ಜಯಂತಿ ಮಾಡುವಂಥದ್ದು ಈಗ ಸಾಹೇಬರು ಕೇಳಿರಲ್ಲ ಅವರು ಈಗ ನೋಡ್ರಿ, ಪ್ರತಿಯೊಬ್ಬರು ನನ್ ಕೇಳ್ಕೊಂಡು ಮಾತಾಡ್ತಾವ್ರೆ. ಅವ್ರು ಏನು ವಿಷಯ ಹೇಳ್ತಾರೆ ನನಗೆ ಹೇಳ್ತಾವ್ರೆ. ಹೌದು ಸರ್, ನಾನ್ ಡಿಸಿಷನ್ ತಗೊಳ್ಳೋ. ನೀವು ಇಲ್ಲ ನನ್ನ ಯಾಕೆ ಅಧ್ಯಕ್ಷ ಅಂತ ಮಾಡ್ಬೇಕು? ಯಾರು ವಿರೋಧ ಮಾಡಲಿಲ್ಲ. ಇವತ್ತು ಹೇಳ್ತಾರಲ್ಲ ಜಗಜೀವನ್ ರಾಮು ಅಂಬೇಡ್ಕರ್ ಎರಡು ಒಂದೇ, ಎರಡು ಕಣ್ಣುಗಳು ಅಂತ ಹೇಳ್ತಾರಲ್ಲ. ಈಗ ಜಗಜೀವನ್ ಜಯಂತಿ ಮಾಡಿದ್ರಲ್ಲ, ಅವತ್ತು ಯಾಕಪ್ಪ ಅಂಬೇಡ್ಕರ್ ನೆನಪಲ್ಲಿಲ್ಲ ತನಗೆ? ಈಗ ಅವರು ಮಾತಾಡೋದು ಎಲ್ಲ ಮಾತಾಡಾಯ್ತು. ಈಗ ಗೋವಿಂದವರು ಮಾತಾಡಿದ್ರು ಒಂದು ಮಾತು ಹೇಳ್ತೀಗ ಅವರು
ಆಯ್ತು, ಅದೇನೈತೆ ಅದನ್ನ ವೆರಿಫೈ ಮಾಡಿ ಸಂಬಂಧಿಸಿದ ಅಧಿಕಾರಿಗಳು. ಅವತ್ತಿನ ದಿನ ಪ್ರೊಸೀಜರ್ ಎಂಟ್ರಿ ಇದೆಯಾ ಅದು ಎನಿ ಚೇಂಜಸ್ ಹಿಂದೆ ಏನು. ಸಭೆಯಲ್ಲಿ ಮಾತನಾಡಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು, ನಾನು ಕ್ಷೇತ್ರದಲ್ಲಿ ಇಲ್ಲದ ಕಾರಣ ಈ ರೀತಿ ಅನಾಹುತ ನಡೆದಿದೆ, ಇದಕ್ಕಾಗಿ ಕ್ಷಮೆ ಕೋರ್ತೇನೆ. ಮುಂದಿನ ದಿನಗಳಲ್ಲಿ ಈ ರೀತಿ ಗೊಂದಲಗಳು ಉಂಟಾಗದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದು ಹೇಳಿದರು. ಸೋಮಣ್ಣ ಅವ್ರಿಗೆ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಏನ್ ಸಲಹೆ ಇದ್ರೆ ಎಲ್ಲಾ ಸಮುದಾಯದವರು ಎಲ್ಲಾ ಜಯಂತಿಗಳಲ್ಲೂ ಭಾಗಿಯಾಗ್ತಾರೆ. ಅವಾಗ್ಲೇ ನಿಜವಾಗ್ಲೂ ಅವರಿಗೆ ನಾವು ಗೌರವ ಸಲ್ಲಿಸ್ತಾ ಇದ್ವಿ. ನಾವು ಬರೀ ನಮ್ಮ ಜನಾಂಗದವರು ನಮ್ಮ ಜಯಂತಿಗೆ ನಾವು ಇವತ್ತು ಬಸವಣ್ಣ ಜಯಂತಿಯಲ್ಲೇ ನಾವು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ಎಲ್ಲ ಜನಾಂಗದ ಜನರು ಇವತ್ತು ಒಬ್ಬರೋ ಇಬ್ಬರೋ ಇದ್ರು. ಅದು ನಮಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಎಲ್ಲ ಚೆನ್ನಾಗಿತ್ತು. ಅದೇ ರೀತಿ ನಾವು ಇಲ್ಲಿ ತಾಲೂಕು ಆಡಳಿತಕ್ಕೆ ನಾನು ಹೇಳೋದೇನೆಂದ್ರೆ, ಮುಂದಿನ ಎಲ್ಲಾ ಪೂರ್ವಭಾವಿ ಸಭೆಗಳಿಗೆ ಇದು ಸೂಕ್ಷ್ಮವಾದ ವಿಷಯ. ಎಲ್ಲಾ ಜನಾಂಗದ ಲೀಡರ್ಗಳನ್ನ, ಪದಾಧಿಕಾರಿಗಳನ್ನ ಕರೆಸಿ, ಈಗ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಎಲ್ಲದಕ್ಕೂ ಕರೆಸಿ, ಮತ್ತೆ ಜಯಂತಿಗಳಿಗೂ ಪೂರ್ವಭಾವಿ ಸಭೆಗಳು ಎಲ್ಲೆಲ್ಲಿ ಮಾಡ್ತೀರಿ ಅದನ್ನ ರೆಸಲ್ಯೂಷನ್ ಮಾಡಿ ಅದೇನು ಮಾಡಕ್ಕೆ ಯಾಕೆ ಕಷ್ಟ ಅನ್ನೋದು ನಾನು ಹೇಳ್ತಾ ಇದ್ದಲ್ಲ. ಯಾಕೆ ಇದರಿಂದ ಎಲ್ಲ ಮಾಡ್ಕೊ ಬರ್ತಿದ್ದೀರಿ, ಪುನಃ ಯಾಕೆ ಇದನ್ನ ಗೊಂದಲ ಸೃಷ್ಟಿ ಮಾಡಿದ್ದೀವಿ? ನಾನು ಇದನ್ನ ತಲೆನೂ ಹಾಕಿರ್ಲಿಲ್ಲ, ಯಾಕಂದ್ರೆ ಆಡಳಿತ ನಡ್ಸ್ಕೊಂಡ್ಬಂದಿರೋದ್ರಿಂದ ನಾನೇನು ಯೋಚನೆ ಮಾಡಿಲ್ಲ. ಬಟ್ ಈ ಗೊಂದಲ ಸೃಷ್ಟಿಯಾಗಿರೋದ್ರಿಂದ ಈಗ ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಎಲ್ಲಾರನ್ನೂ ಒಗ್ಗೂಡಿಸ್ಬೇಕು, ಯಾರು ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಈಗಾಗಲೇ ಜಗಜೀವನರಾಮ್ ಅವರ ಜಯಂತಿ ನಡೆದಿದೆ. ಈಗ 14ನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಅವ್ರ ಜಯಂತಿ ಆಗ್ಬೇಕಿತ್ತು, ಆಗಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಇಲ್ಲೇ ನಿಗದಿ ಮಾಡೋದ ಯಾವತ್ತು ಅಂತ, ಅವತ್ತಿನ ದಿನ ಪ್ರೋಟೋಕಾಲ್ ಪ್ರಕಾರ ಏನೈತೆ ಅದ್ರ ಪ್ರಕಾರ ಜಯಂತಿ ಮಾಡೋದು. ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಡಿಡಿ ಶ್ರೀನಿವಾಸ್, ರೇಷ್ಮೆ ಇಲಾಖೆ ಅಧಿಕಾರಿ ರವಿಕುಮಾರ್, ಕೃಷ್ಣ ಇಲಾಖೆ ಅಧಿಕಾರಿ ಮಂಜುನಾಥ್, ಉಪ ತಹಶೀಲ್ದಾರ್ ಮೋಹನ್ ಕುಮಾರ್ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಸೇರಿದಂತೆ ಬಲಗೈ ಮತ್ತು ಎಡಗೈ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಾರೆ ಕೆಲವು ದಿನಗಳಿಂದ ಉಂಟಾಗಿದ್ದ ಗೊಂದಲಕ್ಕೆ ತೆರೆ ಬಿದ್ದಿದ್ದು, ಎಲ್ಲರ ಸಹಕಾರದಿಂದ ಶಾಂತಿಯುತವಾಗಿ ಜಯಂತಿ ಆಚರಣೆ ನಡೆಸಲು ನಿರ್ಧಾರ ಕೈಗೊಳ್ಳಲಾಗಿದೆ. ಕರ್ನಾಟಕ ಸಂಘದ ವತಿಯಿಂದ ಖ್ಯಾತ ಸಾಹಿತಿ ಹಾಗೂ ವಿಮರ್ಶಕ ಡಾಕ್ಟರ್ ರಾಘವ್ ಹೆಸರಿನಲ್ಲಿ ನೀಡಲಾಗುವ ಸಾಹಿತ್ಯ ಪ್ರಶಸ್ತಿ ಹಾಗೂ ಮಾಜಿ ಶಾಸಕ ಕೆ ಸಿಂಗಾರಿಗೌಡ ಹೆಸರಿನಲ್ಲಿ ನೀಡಲಾಗುವ ಪುಸ್ತಕ ಪ್ರಶಸ್ತಿ ಪ್ರದಾನ ಸಮಾರಂಭ ಏಪ್ರಿಲ್ 25ರ ಶನಿವಾರ ನಡೆಯಲಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಬಿ ಜಯಪ್ರಕಾಶಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ಖ್ಯಾತ ಸಾಹಿತಿ, ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಶೇಖರ್, ಕಲಾವಿದ ರಂಗ ನಿರ್ದೇಶಕ ಡಿ.ಬಿ. ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಅವರಿಗೆ ಡಾಕ್ಟರ್ ರಾಘವ್ ಸಾಹಿತ್ಯ ಪ್ರಶಸ್ತಿಯನ್ನ ಹಾಗೂ ಶಿವಮೊಗ್ಗ ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ಹಾವ ನಾಗಾರ್ಜುನ ಅವರಿಗೆ ಕೆ ಸಿಂಗಾರಿಗೌಡ ಪುಸ್ತಕ ಪ್ರಶಸ್ತಿಯನ್ನ 20,000 ನಗದು ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ಪ್ರದಾನ ಮಾಡಲಾಗುವುದು ಎಂದು ವಿವರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ವಹಿಸಲಿದ್ದು, ಪಿಎಸ್ ಕಾಲೇಜಿನ ಕನ್ನಡ ಉಪನ್ಯಾಸಕಿ ಡಾಕ್ಟರ್ ಎಂಎಸ್ ಅನಿತಾ ಅಭಿನಂದನಾ ನುಡಿಗಳನ್ನಾಡಲಿದ್ದಾರೆ. ಸಾಹಿತಿ ರಾಘವ್ ಮತ್ತು ಕರಡಹಳ್ಳಿಯ ಕೆಎಸ್ ಆನಂದ್ ಅವರ ಗೌರವ ಉಪಸ್ಥಿತಿ ಇರಲಿದೆ ಎಂದರು. ಏಪ್ರಿಲ್ 25ರಂದು ವರ್ಣಪಲ್ಲಟ ನಾಟಕ ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೂ ಜನತಾ ಶಿಕ್ಷಣ ಸಂಸ್ಥೆ ಮಾಜಿ ಕಾರ್ಯದರ್ಶಿ ಎಚ್ ಹೊನ್ನಪ್ಪ ಅವರ ಸವಿ ನೆನಪಿನಲ್ಲಿ ಪಿಎಸ್ ಕಾಲೇಜಿನ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಏಪ್ರಿಲ್ 26ರ ಭಾನುವಾರ ಸಂಜೆ 6:30ಕ್ಕೆ ಕರ್ನಾಟಕ ಸಂಘ ಆಯೋಜಿಸಿರುವ ಕೆ.ವೈ. ನಾರಾಯಣಸ್ವಾಮಿ ಅವರ ವರ್ಣಪಲ್ಲಟ ನಾಟಕವನ್ನು ಅನಾವರಣದ ತಂಡ ಪ್ರಸ್ತುತಪಡಿಸುತ್ತದೆ. ಈ ಸಂದರ್ಭದಲ್ಲಿ ಬಿಜಿಎಸ್ ಆಸ್ಪತ್ರೆಯ ದಂತವೈದ್ಯ ಡಾಕ್ಟರ್ ಆದರ್ಶ್ ಎಚ್ ಹೊನ್ನಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಬಿವಿ ನಂದೀಶ್, ಮೈಸೂರಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಬಿಎಸ್ ಜೀವನ್ ಕುಮಾರ್, ಹೇಮಾವತಿ ಉಪವಿಭಾಗದ ಸಹಾಯಕ ಇಂಜಿನಿಯರ್ ವಿಜಯ್ ದರ್ಶನ್ ಭಾಗವಹಿಸುವರು ಎಂದರು. ಡಾಕ್ಟರ್ ರಾಘವ್ ಪ್ರಶಸ್ತಿ, ಕೆ ಸಿಂಗಾರಿಗೌಡ ಪುಸ್ತಕ ಪ್ರಶಸ್ತಿ ಕಳೆದ 12 ವರ್ಷಗಳಿಂದ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವೆರಡು ಪ್ರಶಸ್ತಿಗಳನ್ನು ಒಟ್ಟಿಗೆ ಮಾಡ್ತೀವಿ ನಾವು ಯಾವಾಗಲೂ. ಸಾಹಿತ್ಯ ಪ್ರಶಸ್ತಿ ರಾಘವ್ ಅವರು ನಮ್ಮ ಮಂಡ್ಯ ಜಿಲ್ಲೆಯ ಹಿರೇಗೌಡನದೊಡ್ಡಿಯವರು, ನಿಮಗೆಲ್ಲ ಗೊತ್ತಿರ್ತಕ್ಕಂಥವ್ರು. ರಾಘವ್ ಅನ್ನುವ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಇವತ್ತು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಮುಖವಾದಂಥ ಹೆಸರುಗಳಲ್ಲಿ ಅವರದ್ದು ಕೂಡ ಒಂದು. ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಬ್ಬ ಕವಿಗೆ, ಲೇಖಕನಿಗೆ
ಪ್ರಶಸ್ತಿಯನ್ನು ಕೊಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಸಿಂಗಾರಿಗೌಡರು ಈ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಂಥವರು, ಜಿಲ್ಲಾ ಪಂಚಾಯಿತಿಯ ಪ್ರಥಮ ಅಧ್ಯಕ್ಷರಾಗಿ ಇದ್ದಂಥವರು, ಅಪಾರವಾದಂಥ ಓದಿನ ಹಿನ್ನೆಲೆ ಅವರಿಗಿತ್ತು. ಅವರ ಹೆಸರಿನಲ್ಲೂ ಕೂಡ ಒಂದು ಪುಸ್ತಕ ಪ್ರಶಸ್ತಿಯನ್ನು ನಾವು ಕೊಟ್ಕೊಂಡು ಬರ್ತಾಯಿದ್ವಿ. ಈ ಸಾರಿ ರಾಘವ ಪ್ರಶಸ್ತಿಯನ್ನು ನಮ್ಮ ದೇವಲಾಪುರದವರು ಮೂಲ ಸನ್ಮಾನ್ಯ ಡಿ ಪಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಮನೆ ಅಂತ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅನೇಕ ಕವನ ಸಂಕಲನವನ್ನು ಹೊರತಂದಿದ್ದಾರೆ. ಕವಿಯೂ ಹೌದು, ರಂಗ ನಿರ್ದೇಶಕರು ಹೌದು, ರಂಗಕರ್ಮಿಯೂ ಹೌದು. ಬೆಂಗಳೂರಿನಲ್ಲಿ ನಿಂತು ಮೂಡಲಪಾಯ ಯಕ್ಷಗಾನದ ಬಗ್ಗೆ ತುಂಬ ಕೆಲಸ ಮಾಡ್ತಾ ಇರ್ತಕ್ಕಂಥ ಮನುಷ್ಯ. ಅವರಿಗೆ ಈ ಸಾರಿಗೆ ರಾಘವ ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಅವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಕೂಡ ಇದರಲ್ಲಿ ಮಾಡಿದ್ದೀವಿ. ಇನ್ನೊಂದು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಹಾಮ ನಾಗಾರ್ಜುನ ಅಂಥೇಳಿ ಅವರ ಒಂದು ಪುಸ್ತಕಕ್ಕೆ ರೈತ ಬದುಕಿನ ನೊಗಾಲೆಣೆ ಕರ್ನಾಟಕ ಕೃಷಿ ಸಂಸ್ಕೃತಿ ಎಂಬ ಕೃತಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದೀವಿ. ಸಿಂಗಾರಿಗೌಡರ ಹೆಸರಿನಲ್ಲಿ ಒಂದೊಂದು ಪುಸ್ತಕವನ್ನು ಆಯ್ಕೆ ಮಾಡಿಕೊಂಡು ಕೊಟ್ಕೊಂಡು ಬರ್ತಾಯಿದ್ದೀವಿ. ಅವರು ಮೂಲತಃ ತರೀಕೆರೆಯ ತಾಲೂಕಿನವರು. ಹಾಗಾಗಿ 2 ಪ್ರಶಸ್ತಿಗಳನ್ನು ನಾವು 25ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದಲ್ಲಿ ಪ್ರದಾನ ಮಾಡ್ತೇವೆ. ಅದು 20,000 ರೂಪಾಯಿ, ತಲಾ 20,000 ರೂಪಾಯಿದು ನಗದು ಬಹುಮಾನ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರ್ತದೆ. ದಯಮಾಡಿ ತಾವೆಲ್ಲರೂ ಕೂಡ ಆಗಮಿಸಬೇಕು, ಇದನ್ನು ಪತ್ರಿಕೆಯಲ್ಲಿ ಪ್ರಚಾರ ಮಾಡಬೇಕು ಅನ್ನುವಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಿಕೊಡ್ತೇನೆ. ಇನ್ನೊಂದು 26ನೇ ತಾರೀಕು ಒಂದು ವರ್ಣಪಲ್ಲಟ ಅನ್ನುವಂಥ ಕೆ.ವೈ. ನಾರಾಯಣ ಸ್ವಾಮಿ ನಾಟಕ ನಮ್ಮಲ್ಲಿ ಮಾಡಿಸ್ತಾ ಇದ್ದೀವಿ. ಅವರು ಶಶಿಧರ್ ಬಾರಿಘಾಟ್ ಅಂತನ್ನುವ ನಿರ್ದೇಶಕರು, ನಿಮ್ಮೆಲ್ಲ ಅವರ ಹೆಸರನ್ನು ಕೇಳಿದ್ದೀರಿ. ಇದು ನಮ್ಮ ಎಚ್ ಹೊನ್ನಪ್ಪನವರ ನೆನಪಿನ ಇದರಲ್ಲಿ ಆ ನಾಟಕವನ್ನು ಮಾಡಿಸ್ತಾ ಇದ್ದೀವಿ. ಒಂದೇನಾಗಿದೆ ಅಂತಂದರೆ, ಈ ನಾಟಕ ನಾವೊಂದು ಟಿಕೆಟ್ಗಳನ್ನು ಕೂಡ ಇಟ್ಟಿದ್ದೀವಿ. ಯಾಕೆಂದರೆ ನಾಟಕ ಯಾವುದೋ ಉಚಿತವಾಗಿ ನಾವು ನಾಟಕ ತೋರಿಸೋ ಅಭ್ಯಾಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಮಾಡ್ತಾಯಿದ್ವಿ. ಜನ ಕೂಡ ಬರಬೇಕು. ನಾಟಕ ಟಿಕೆಟ್ ತಗೊಂಡು ನಾಟಕ ನೋಡುವಂಥ ಜನ ಬಂದರೆ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತದೆ. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಲೋಕೇಶ್ ಚಂದಗಾಲು, ನಿರ್ದೇಶಕ ಎಚ್.ಪಿ. ನಾಗಪ್ಪ ಹನಕೆರೆ ಉಪಸ್ಥಿತರಿದ್ದರು. ಮಹಿಳಾ ಮೀಸಲಾತಿ ಮಸೂದೆ ಕಾಂಗ್ರೆಸ್ ಪಕ್ಷ ಸೋಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಹಿಳೆಯರ ವಿರುದ್ಧ ಇದೆ ಎಂದು ಕಾಂಗ್ರೆಸ್ ವಿರುದ್ಧ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದರು. ಮಂಡ್ಯದಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಸುದ್ದಿಗೋಷ್ಠಿ ನಡೆಸಿ, ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೆ ನರೇಂದ್ರ ಮೋದಿ ಸಂಸತ್ನಲ್ಲಿ ವಿಧೇಯಕ ಮಂಡಿಸಿದ್ದು ಒಮ್ಮತ ಇಲ್ಲದೆ ಮಹಿಳಾ ಮಸೂದೆ ಬಿಲ್ ಪಾಸ್ ಆಗಿಲ್ಲ. ಮಹಿಳಾ ಮೀಸಲಾತಿ ಮಸೂದೆಯನ್ನು ಕಾಂಗ್ರೆಸ್ ಪಕ್ಷ ಸೋಲಿಸಿದ್ದಾರೆ. ಮಹಿಳೆಯರಿಗೆ ಮೀಸಲಾತಿ ಕೊಡಬಾರದು ಅಂತ ಕಾಂಗ್ರೆಸ್ ನಿಂತಿದೆ. ಕಾಂಗ್ರೆಸ್ ಮಹಿಳಾ ಮೀಸಲಾತಿ ವಿರುದ್ಧವಾಗಿದ್ದಾರೆ ಅಂತ ಗೊತ್ತಾಗಿದೆ. ದೇಶ ಒಡೆಯುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಯಾವುದೇ ಅನ್ಯಾಯ ಆಗಲ್ಲ ಅಂತ ಗೊತ್ತಿದ್ದು ಈ ರೀತಿ ಮಾಡಿದ್ದಾರೆ. 150 ಕೋಟಿ ಸಂಖ್ಯೆ ಹೆಚ್ಚಾಗಿದೆ. ಮೀಸಲಾತಿ ಕೊಡಲೇಬೇಕು. ಪಾರ್ಲಿಮೆಂಟ್ ಸಂಖ್ಯೆ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ರೀತಿ ಮಾಡಿದ್ದಾರೆ. ಮಸೂದೆ ಅನುಷ್ಠಾನಕ್ಕೆ ಬರಬಾರದು ಅಂತ ತಡೆದಿದ್ದಾರೆ. OBC ವಿರೋಧ ಮಾಡಿಕೊಂಡು ಬಂದವರೇ ಕಾಂಗ್ರೆಸ್ಸು. ಮಹಿಳೆಯರಿಗೆ ಹಲವಾರು ಸೌಲಭ್ಯಗಳನ್ನು ನಮ್ಮ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ರೈತರು, ಹಿಂದುಳಿದ ವರ್ಗಗಳ ಜನರ ಪರ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇವಾಗ ಸಮರ್ಥಿಸಿಕೊಳ್ತಾ ಇದೆ. ಜನಜಾಗೃತಿ ಮಾಡಲು ನಾವು ಮುಂದಾಗಿದ್ದೇವೆ. 2023ರಲ್ಲಿ ಮಾಡಿದ್ದು ಮಹಿಳಾ ಮೀಸಲಾತಿ, ಇದು ತಿದ್ದುಪಡಿ ಆಗಬೇಕು ಎಂದು ಅಶ್ವಥ್ ನಾರಾಯಣ್ ಹೇಳಿದ್ರು. ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಸಂಸತ್ತಲ್ಲಿ ವಿಧೇಯಕವನ್ನು ಮಂಡಿಸಿದಾಗ ಪ್ರತಿಪಕ್ಷಗಳ ಸಹಕಾರ ಇಲ್ಲದ ಕಾರಣ ಆ ಬಿಲ್ಲು ತಿರಸ್ಕಾರ ಆಗಿರುವಂಥದ್ದಿದೆ, ಸೋಲಾಗಿರುವಂಥದ್ದಿದೆ. ಹಾಗಾಗಿ ಈ ವಿಚಾರದಲ್ಲಿ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಜೊತೆ ಮಂಡ್ಯದಲ್ಲಿ ಈ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ, ಯಾವ ರೀತಿ ಮಹಿಳೆಯರ ಮೀಸಲಾತಿಯನ್ನು ಇವತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪಕ್ಷಗಳು ಸೋಲಿಸಿದರೆ, ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬಾರ್ದು, ಬರೀ ತೋರಿಕೆ ಮಾತುಗಳನ್ನು ಹೇಳ್ತಾ ಅನುಷ್ಠಾನ ಅಂತ ಮಾಡಕ್ಕೆ ಬಂದಾಗ ಅವರದು ನಿಜವಾದ ಅಸಲಿ ಯೋಚನೆಗಳು, ಅವರ ನಿಲುವುಗಳು
ವ್ಯಕ್ತವಾಗಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಹಾಗಾಗಿ ವಿಚಾರದಲ್ಲಿ ಜನಜಾಗೃತಿ ಆಗಿರುವಂಥದ್ದಿದೆ. ಎಲ್ಲ ಮಹಿಳೆಯರಿಗೂ ಚೆನ್ನಾಗಿ ಗೊತ್ತಾಗಿದೆ ಯಾವ ರೀತಿ ತಮ್ಮ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಮಹಿಳಾ ಮೀಸಲಾತಿ ವಿರೋಧವಾಗಿ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಇವತ್ತು ವ್ಯಕ್ತವಾಗಿರೋದು. ಮಸೂದೆಗೆ ವಿರೋಧವಾಗಿರೋದು ಒಂದು ಭಾಗವಾದರೆ ಇವರು ಮೀಸಲಾತಿಗೆ ವಿರುದ್ಧವಾಗಿ ಅನುಷ್ಠಾನವಾಗಲಿಕ್ಕೆ ಅಡ್ಡಿಪಡಿಸಿರೋಂಥದ್ದು, ವಿರೋಧಿಸಿರೋದು ನಾವೆಲ್ಲ ಕಂಡಿರುವಂಥ ವಿಚಾರ. ಇವತ್ತು ಈ ದಿಕ್ಕಲ್ಲಿ ಏನೇನೋ ಕಾರಣ ಕೊಡ್ತಾ ಬರ್ತಾರೆ. ಏನೇನೋ ಕಾರಣ, ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಸಿಗಲ್ಲ, ರೆಪ್ರೆಸೆಂಟೇಷನ್ ಕಮ್ಮಿ ಆಗಿಬಿಡುತ್ತೆ, ದಕ್ಷಿಣ ಭಾರತಕ್ಕೆ ಕರ್ನಾಟಕಕ್ಕೆ ರೆಪ್ರೆಸೆಂಟೇಷನ್ ಕಮ್ಮಿ ಆಗುತ್ತೆ ಅನ್ನೋಂಥ ಕಾರಣಗಳನ್ನ ಇಲ್ಲಿನ ನಾಯಕರುಗಳು, ರಾಷ್ಟ್ರ ಮಟ್ಟದಲ್ಲೂ ನಾಯಕರುಗಳು ಮಾತಾಡೋವಂಥದ್ದನ್ನ ನಾವು ಕೇಳಿದ್ವಿ. ಆದರೆ ನಿಜಕ್ಕೂ ತಾವೆಲ್ಲ ನೋಡಿದ್ದೀರ, ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸಿರುವಂಥದ್ದು ಯಾವ ರೀತಿ ರೆಪ್ರೆಸೆಂಟೇಷನ್ ಕಮ್ಮಿ ಆಗಲ್ಲ, ಇನ್ನೂ ಜಾಸ್ತಿ ಆಗುವಂಥದ್ದಾಗುತ್ತೆ. ಇನ್ನು 0.2%, 0.3% ಜಾಸ್ತಿ ಆಗಿರೋವಂಥದ್ದಿದೆ. ಕಮ್ಮಿ ಆಗಿರೋದು ಯಾವುದೇ ರಾಜ್ಯಕ್ಕೂ, ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯಕ್ಕೂ ಕಮ್ಮಿ ಆಗಿರೋವಂಥದ್ದಿಲ್ಲ. ಅಲ್ಲೂ ಜಗಳ ತರಿಸೋದು ಉತ್ತರ ದಕ್ಷಿಣ ಅಂತ. ಒಂದು ಯಾವ್ದಾದ್ರು ಜವಾಬ್ದಾರಿಯುತವಾಗಿರುವಂಥ ಪಕ್ಷಗಳು ದೇಶ ಕಟ್ಟೋವಂಥ ಕೆಲಸಗಳನ್ನು ಮಾಡೋದು ಬಿಟ್ಟು ದೇಶ ಒಡೆಯೋ ಕೆಲಸಗಳಲ್ಲೇ ತಮ್ಮ ಆಲೋಚನೆಗಳನ್ನು ಕೀಳ್ಮಟ್ಟದಲ್ಲಿದೆ. ದೇಶ ಒಡೆಯೋ ಕೆಲಸ, ಮಹಿಳೆಯರಿಗೆ ವಿರುದ್ಧವಾಗಿರುವಂಥದ್ದು, ಇವೆಲ್ಲವೂ ಅವರ ಮಾತುಗಳು ನೋಡಿದಾಗ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುವಂಥದ್ದು. ಯಾವುದೇ ರೀತಿಯಾದಂಥ ಈ ಒಂದು ಹೆಚ್ಚುವರಿ ಡಿಲಿಮಿಟೇಷನ್ ಅಥವಾ ಸಂಖ್ಯೆಯನ್ನು ಜಾಸ್ತಿ ಮಾಡೋವಂಥದ್ರಲ್ಲಿ ರೆಪ್ರೆಸೆಂಟೇಷನಲ್ಲಿ ಯಾವ ಅನ್ಯಾಯನೂ ಆಗಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಹೇಳುವಂಥದ್ದಾಗಿದೆ. ಹಾಗೆ ಇದ್ದಕ್ಕಿದ್ದಾಗೆ ಬಣ್ಣ ಬಯಲು ಬೇರೆ ಬದಲಾಗ್ಬಿಡ್ತು. ಏನು ಅರ್ಜೆಂಟೇನು ಅಂತ. ಯಾಕೆ ಅರ್ಜೆಂಟು? ಅದು ಮಹಿಳಾ ಮೀಸಲಾತಿ ಬಿಲ್ ಅಂತ ತಂದಿದ್ದೀವಿ. ಆದರೆ ಅನುಷ್ಠಾನ ಮಾಡಬೇಕಲ್ಲ, ಅನುಷ್ಠಾನವನ್ನು ಮಾಡುವಂಥದ್ದಾಗಬೇಕು. 71ರ ಒಂದು ಸೆನ್ಸಸ್ ಆಧಾರಿತವಾಗಿ ಇದುವರೆಗೂ ಡಿಲಿಮಿಟೇಷನ್ ಮಾಡಿರುವಂಥದ್ದು ಅಥವಾ ವಿಂಗಡಣೆ ಆಗ್ತಿರುವಂಥದ್ದು ಹಳೆ 71ರ ಒಂದು ಸಂಖ್ಯೆ ಮೇಲೆ ಇವತ್ತು 550ಕ್ಕೆ ಪಾರ್ಲಿಮೆಂಟಿನ ಸಂಖ್ಯೆ ನಿಗದಿ ಆಗಿರುವಂಥದ್ದಿದೆ. ಆದರೆ ಕಾಲ ಬದಲಾಗಿದೆ. ಆಗ ಬರೀ 55 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 140 ಕೋಟಿ ಜನಸಂಖ್ಯೆ ಇರುವಂಥ ಕಾಲದಲ್ಲಿ ಇದು ಸಂಖ್ಯೆ ಹೆಚ್ಚಾಗಬೇಕು. ಮಹಿಳಾ ಮೀಸಲಾತಿನ ಕೊಡಲಿಕ್ಕೂ ಒಂದು ಅವಕಾಶ, ಸಂಖ್ಯೆ ಜಾಸ್ತಿ ಮಾಡಿದಾಗ ಒಂದು ಸುಲಭವಾಗಿ ಮೀಸಲಾತಿನ ಕೊಡಲಿಕ್ಕೂ ಆಗುತ್ತೆ. ಯಾವ ಒಂದು ಸಮಸ್ಯೆ ಇಲ್ಲದೆ ಮತ್ತು ಜನಸಂಖ್ಯೆನೂ ಜಾಸ್ತಿ ಆಗಿರೋ ಕಾರಣ ಇವೆಲ್ಲ ಕಾರ್ಯರೂಪಕ್ಕೆ ತರಲಿಕ್ಕೆ, ಪರಿಣಾಮಕಾರಿಯಾಗಿ ತರಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಡಿಲಿಮಿಟೇಷನು ಮತ್ತು ಪಾರ್ಲಿಮೆಂಟಿನ ಸಂಖ್ಯೆ ಹೆಚ್ಚಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿರೋವಂಥದ್ದಿದೆ. ಹಾಗಾಗಿ ನೀವು ಹೀಗೆ ಯಾಕೆ ಡಿಲಿಮಿಟೇಷನ್ನು ಹೊಸ ಸೆನ್ಸಸ್ ಆದಮೇಲೆ ಮಾಡ್ಬೋದಲ್ಲ ಅಂತ ಇವೆಲ್ಲ ನಾನಾ ರೀತಿಯಾದಂಥ ಕಾರಣಗಳನ್ನ ಕೊಟ್ಕೊಂಡು ತಡ ಮಾಡಬೇಕು, ಇದು ಯಾವುದೇ ಕಾರಣಕ್ಕೂ ಅನುಷ್ಠಾನಕ್ಕೆ ಬರಬಾರ್ದು ಅನ್ನೋಂಥದ್ದನ್ನ ಇಲ್ಲಿ ಮಾಡಿರೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. OBC ಮಂತ್ರ ಹೇಳ್ತಾರೆ. OBCಗಳ ವಿರೋಧ ಮಾಡ್ಕೊಂಡು ಬಂದಿರೋರೇ ಕಾಂಗ್ರೆಸ್ನವರು. ತಮಗೆಲ್ಲ ಗೊತ್ತಿದೆ, OBC ವರದಿಯನ್ನು 61ರಲ್ಲೂ ಕಾಕಾ ಸಾಹೇಬ್ ಕೇಲ್ಕರ್ ಅವರು ಕೊಟ್ಟಿದ್ದ ವರದಿನೂ ಅನುಷ್ಠಾನ ಮಾಡಲಿಲ್ಲ. ಮಂಡಲ್ ಕಮಿಷನ್ ವರದಿನೂ ಅನುಷ್ಠಾನ ಮಾಡಲಿಲ್ಲ. OBCಗಳ ವಿರೋಧನೂ ಕೂಡ ಇವರು ಮಹಿಳಾ ಮೀಸಲಾತಿನೂ ಮಾಡೋಕ್ಕಾಗಿರಲಿಲ್ಲ ಇವ್ರ ಕೈನಲ್ಲಿ. ಏನೂ ಯಾವುದು ಮಾಡಲಿಕ್ಕಾಗ್ದದನ್ನು ಯಾವ ರೀತಿ ಮೋದಿಯವರು ಹಿಂದುಳಿದ ವರ್ಗಕ್ಕೆ, ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ನಮ್ಮ ಪ್ರಧಾನಮಂತ್ರಿಗಳು ಈ ದಿಕ್ಕಲ್ಲಿ ಮಾಡ್ತಿರೋಂಥ ಪ್ರಯತ್ನವನ್ನು ಇವರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಸಹಿಸ್ಕೊಳ್ಳೋಕ್ಕಾದ ಕಾರಣ ಈ ರೀತಿ ನಾನಾ ಕಾರಣಗಳು, ಅವರೇ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿರುವಂಥವ್ರು. ಇವತ್ತು OBC ಆಯೋಗಕ್ಕೂ ಸಾಂವಿಧಾನಿಕ ಸಂಸ್ಥೆಗೆ ಸಂವಿಧಾನ ಸ್ಥಾನಮಾನ ಕೊಟ್ಟಿರುವಂಥದ್ದಿದೆ. ಅಥವಾ ರಾಜ್ಯದಲ್ಲೂ OBCಗಳನ್ನು ನಿಗದಿ ಮಾಡಲಿಕ್ಕೂ, ಐಡೆಂಟಿಫೈ ಮಾಡಲಿಕ್ಕೂ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ಕೊಡುವಂಥದ್ದಾಗಿದೆ. ಇದು ಬಾಂಧವ್ಯಗಳ ಬೆಸುಗೆ,